ಏನಾಗ್ಬೇಕ್ರಿ? ಸರ್ ಸ್ವಲ್ಪ ಗಿರಿನಗರ ತನಕ ಲಿಫ್ಟ್ ಕೊಡ್ತೀರಾ? ಕೊಡಬಹುದು, ಆದ್ರೆ ಪದ್ಮನಾಭನಗರದಲ್ಲಿ ಸ್ವಲ್ಪ ಕೆಲಸ ಇದೆ. ಮುಗಿಸ್ಕೊಳ್ಳಿ ಸರ್, ನನಗೆ ಟೈಮ್ ಇದೆ. ಇಲ್ಲ, ಅಲ್ಲಿ ನನ್ನ ಸೈಟ್ ಇದೆ, ಅದನ್ನ ನೋಡ್ಕೊಂಡು ಹೋಗ್ಬೇಕು. ನೋಡಿ ಸರ್, ನಿಮ್ ಸೈಟ್ ನನ್ ಸೈಟ್ ಇದ್ದಂಗೆ ಅಲ್ಲ, ನಾನು ನೋಡ್ತೀನಿ. ತುಂಬಾ ಹಿಂಸೆ ಕೊಡ್ತಾ ಇದೀರಪ್ಪ. ಆಸ್ ಎ ಫ್ರೆಂಡ್ ಆಗ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೂಪರ್ ವ್ಯೂ ಸರ್. ನೀವ್ ಇಂಥ ಜಾಗದಲ್ಲಿ ಸೈಟ್ ತಗೊಂಡಿದ್ದೀರಾ ಅಂದ್ರೆ ದೊಡ್ಡ ವ್ಯಕ್ತಿನೇ ಸರ್. ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಆಫೀಸರಾ? ಕರೆಕ್ಟ್. ಚೀ ಕಳ್ಳ, ನನ್ಗೆ ಗೊತ್ತಿತ್ತು. ಸೂಪರ್. ನಿನ್ನಂತ ಇನ್ಕಮ್ ಇರೋನ್ಗೆ ಟ್ಯಾಕ್ಸ್ ಹಾಕೋನು ಅಂದ್ರೆ ನೀನ್ ಕಳ್ಳನ ಮಗ ಅನ್ನೋ. ಅಯ್ಯೋ ಏಯ್ ಚೋಕ್ ಕೂರ್ತೀನಿ. ಇದು ಟ್ರಿಪಲ್ ಎಕ್ಸ್ ಸಿಡಿಗಳು ಮಾರಿದ್ದು, ಇದು ಕನ್ನಡ ಸಿನಿಮಾ ಡೂಪ್ಲಿಕೇಟ್ ಮಾಡಿದ್ದು, ಆಫ್ರಿಕನ್ ದೇವ್ರ ಸಿಡಿ ಮಾಡಿದ್ದು, ಇದನ್ನ ಲೈವ್ ಶೋ ಮಾಡಿದ್ದು. ಏಯ್ ಅಣ್ಣ, ಈ ವಿಷಯ ಏನಾದ್ರು ಪೊಲೀಸರು ತಿಳಿಸಿದ್ರೆ ಇಲ್ಲಣ್ಣ ಕುಯ್ದು ಬಿಡ್ತೀನಿ. ಚಿನ್ನ ಹೋದ್ರು ಹೋಯ್ತು, ಮಾನ ಉಳಿತು, ಬಟ್ಟೆ ಕಿತ್ಕೊಂಡೋಗ್ಲಿಲ್ವಲ್ಲ. ನೀನ್ ಹೇಳಿದ್ದು ಸರಿನೇ. ಬಿಚ್ಚ ಬಟ್ಟೆನ. ಅದು ಚಟ್ಟಿನ. ಹೌದು ರಾಜ. ಕಳ್ಳನ ಮಗ ಒಂದು ಬಿಡ್ದು ಕಿತ್ಕೊಂಡೋಗ್ಬಿಟ್ಟ. ಈಗ ನನ್ ರೋಡಲ್ಲಿ ಹೆಂಗಯ್ಯ ಹೋಗ್ಲಿ? ಕಳ್ಳನ ಮಗ ಇಂಥ ಪರಿಸ್ಥಿತಿ ಈ ಜಾಗದಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟ. ಇಲ್ಲಿ ಯಾವ ನನ್ ಮಗ ಲಿಫ್ಟ್ ಕೊಡ್ತಾನೆ? ಯಾರ ಬಂದ್ರ? ಯಾಕೆ, ಏನಾಯ್ತು? ಅದನ್ನ ಯಾಕೆ ಹೇಳ್ತೀರಾ? ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಸರಿ, ಬಟ್ ಒಂದ್ ಕಂಡೀಷನ್. ಏನು? ಗಾಡಿನ ನೀವು ರೈಡ್ ಮಾಡಿದ್ರೆ ಮಾತ್ರ. ಅದಕ್ಕೇನಂತೆ, ಅದೇ ತಾನೇ ಸೇಫ್. ಅಯ್ಯ ಬನ್ನಿ. ಸ್ವಲ್ಪ ಕಣ್ಣು ಮುಚ್ಕೋತೀರಾ? ಓಕೆ. ತುಂಬಾ ಥ್ಯಾಂಕ್ಸ್ ಸರ್. ಬೈ ದ ವೇ, ನಿಮ್ಮ ಹೆಸರು? ಉಮಾಪತಿ. ಉಮಾಪತಿ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಹೋಮೋಪತಿ. ಹೋಮೋಪತಿ. ಹೋಮೋಪತಿ ಹೋಮಿಯೋಪತಿ ಕೇಳಿದೀನಿ, ಇದ್ಯಾವ್ದು ಹೋಮೋಪತಿ? ಹೊಸ ಪ್ರೊಫೆಷನ್? ಹೊಸದೇ. ಅಭ್ಯಾಸ ಆಗ್ತಾ ಚೆನ್ನಾಗಿರುತ್ತೆ. ಏನ ಮಾಡ್ತಾ ಇದ್ಯಾ? ಹೇಳಿದ್ನಲ್ಲ, ಹೋಮೋಪತಿ. ಅಯ್ಯೋ ಅಲ್ಕ ನನ್ ಮಗನೇ, ಅನ್ಯಾವನು ನನ್ ಬಟ್ಟೆ ಬರೆಯಲ್ಲ ದೋಚ್ಕೊಂಡ್ರೆ ನೀನ್ ನನ್ ಮಾನ ಮರ್ಯಾದೆ ದೋಚ್ಕೊಂಡೋಗಿ ನೋಡ್ತೀಯಾ? ಹೋಗ ಆ ಕಡೆ. ಸರಿ, ನನ್ ಮುಂದಕ್ಕೆ ಇಷ್ಟ ಇಲ್ಲಿ ಹೋದ್ರೆ ಹಿಂದಕ್ಕೆ ಬಾ. ಅಯ್ಯೋ ನಾಯಿ, ಬಂದ ಇರೋ ನಿನ್ಗೆ ನೀವೊಂದು ಕಲ್ಲಲ್ಲಿ ಹೊಡೆದೇ ಸಾಯ್ತೀರಲ್ಲ. ಅಯ್ಯಪ್ಪ, ಜಸ್ಟ್ ಮಿಸ್ ಆಗ್ಬಿಟ್ಟೆ. ಇನ್ಮೇಲೆ ಟೂ ವೀಲರ್ ಅಲ್ಲಿ ನೋ ಲಿಫ್ಟ್, ಒನ್ಲಿ